ಇವತ್ತು ನಾನಿಲ್ಲಿ ರವೆ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ರವೆ ಪೇಣಿ ರವೆ ತೊಗೊಂಡಿದ್ದೀನಿ, ಅಕ್ಕಿ ಹಿಟ್ಟು 1 ಬಟ್ಲು, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು, ಶುಂಠಿ, ಅರಿಶಿನ, ರುಚಿಗೆ ಬೇಕಾಗುವಷ್ಟು ಉಪ್ಪು. ರವೆ ಎಷ್ಟು ತೊಗೊಳ್ತೀವೋ ಅಷ್ಟೇ ಅಕ್ಕಿ ಹಿಟ್ಟು ತೊಗೊಳ್ಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆ ತಗೊಂಡು ರವೆನ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಇದು ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು, ಶುಂಠಿ ಎಲ್ಲನೂ ಹಾಕ್ಕೊಳ್ತೀನಿ. ಚೂರು ಅರಿಶಿನ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ನೀರು ಹಾಕ್ಕೊಳ್ತೀನಿ. ನೀರು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಸಾಕು, ನೀರು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ದೋಸೆ ಮಾಡಿ ತೋರಿಸ್ತೀನಿ. ಇದನ್ನೇನು ನೆನೆಸಿಡೋದೆಲ್ಲ ಬೇಡ, ಒಂದು 5 ನಿಮಿಷಕ್ಕೇ ಮಾಡಿಬಿಡ್ಬೋದು. ಕಾವಲಿಕಾಯಿ ಇಟ್ಕೊಂಡಿದ್ದೀನಿ. ಇದು ದೋಸೆ ಮಾಡುವಾಗ ಪ್ರತಿ ಸತಿನೂ ಹೀಗೆ ಅಂದಾಡಿಸ್ಕೊಂಡು ದೋಸೆ ಮಾಡಬೇಕು. ಇಲ್ಲಾಂದರೆ ಅಡಿ ಹೋಗಿ ನಿಂತುಬಿಡುತ್ತೆ, ರವೆ ಎಲ್ಲ ಮೇಲೆ ನೀರಿರುತ್ತೆ, ದೋಸೆ ಮಾಡಲಿಕ್ಕೆ ಚೆನ್ನಾಗಾಗೋದಿಲ್ಲ. ಪ್ರತಿ ಸತಿನೂ ಹೀಗೆ ಕಲಿಸ್ಕೊಂಡು ಮಾಡ್ತಾಯಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ದೋಸೆ ಹಾಕುವಾಗ ಉರಿ ದೊಡ್ಡ ಇರಬೇಕು, ಆಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕು. ಮೇಲಿಂದ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು. ತವಾನ ಸ್ವಲ್ಪ ಹೀಗೆ ತಿರುಗಿಸ್ಕೊಂಡು ಎಲ್ಲಿ ಹಿಟ್ಟು ದಪ್ಪ ಬಂದಿದೋ ಅಲ್ಲಿ ಸ್ವಲ್ಪ ಕಾವು ಜಾಸ್ತಿ ಮುಟ್ಟು ಹಂಗೆ ಮಾಡಿಕೊಂಡ್ರೆ ದೋಸೆ ಒಂದೇ ಥರ ಕರೆಕ್ಟಾಗಿ ಬರುತ್ತೆ. ದೋಸೆಗೆ ಮೈದಾ ಹಿಟ್ಟು ಉಪಯೋಗಿಸೋ ಬದಲು ಅಕ್ಕಿ ಹಿಟ್ಟು ಹಾಕಿದ್ರೇ ಚೆನ್ನಾಗಾಗೋದು. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಆಗುತ್ತೆ. ಮೈದಾ ಹಿಟ್ಟು ಹಾಕಿದ್ರೆ ಸ್ವಲ್ಪ ನಾರಾಗುತ್ತೆ. ಈ ದೋಸೆನ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಅವಾಗಲೇ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ನಿಧಾನವಾಗಿ ಹೀಗೆ ಇಳಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರೋ ರವೆ ದೋಸೆ ರೆಡಿಯಾಗಿದೆ. ಹಾಗೆ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ, ಅಷ್ಟೇ ಟೇಸ್ಟ್ ಆಗೂ ಇರುತ್ತೆ. ನನಗೆ ಗೊತ್ತಿರೋ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡಿದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಟೇಸ್ಟ್ ಆಗಿರುವಂಥ ಅಷ್ಟೇ ಸುಲಭವಾದ ರವೆ ದೋಸೆ ರೆಡಿಯಾಗಿದೆ. ಇವತ್ತಿನ ವಿಡಿಯೋದಲ್ಲಿ ರವೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿನ ಪುಡಿ ಚಟ್ನಿ ಅಂದರೆ ಡ್ರೈ ಚಟ್ನಿ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿರುತ್ತೆ, ಇಲ್ಲ ಕಾಯಿ ಚಟ್ನಿನೂ ಚೆನ್ನಾಗಾಗುತ್ತೆ ಕಾಂಬಿನೇಷನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.